ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಾರಾಹಿ ದೇವಿಯ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾಯಿದ್ದೀನಿ. ನಮಗೆ ಇದೆ 18ನೇ ತಾರೀಕು ಭಾನುವಾರ ಪುಷ್ಯ ಅಮಾವಾಸ್ಯೆ. ಹಾಗೂ ಈ ಭಾನುವಾರಕ್ಕೆ ಯಾಕೆ ಅಷ್ಟೊಂದು ವಿಶೇಷತೆ ಇದೆ ಅನ್ನೋದು ಕೂಡ ಇದರಲ್ಲಿ ತಿಳಿಸ್ತೀನಿ. ಅಮಾವಾಸ್ಯೆ ದಿನ ಈ ಮರವನ್ನು ಮುಟ್ಟಿ ಬಂದರೆ ಸಾಕು, ನಮಗಿರುವಂಥ ದೋಷಗಳು ನಿವಾರಣೆ ಆಗಿ ನಾವು ಸಕಲ ಪಾಪಕರ್ಮಗಳನ್ನು ಕೂಡ ದೂರ ಮಾಡಿಕೊಂಡು ತುಂಬ ಉತ್ತಮವಾದಂಥ ಒಂದು ಸುಖ ಸಂತೋಷ ಅನ್ನೋದು ಸಿಗೋದಕ್ಕೆ ಈ ಮರ ಅಷ್ಟೊಂದು ಪವಿತ್ರವಾಗಿದೆ. ದೇವತಾ ವೃಕ್ಷಗಳಲ್ಲಿ ಇದು ಕೂಡ ಒಂದು ಅಂತ ಹೇಳಬಹುದು. ಈ ದಿನ ನಾವು ಮಾಡುವಂಥ ಸ್ನಾನ, ದಾನ ಇದು ಎಲ್ಲವೂ ಕೂಡ ಬಹಳ ಮುಖ್ಯವಾಗಿರುತ್ತೆ ಸ್ನೇಹಿತರೆ. ದಾನ ಧರ್ಮ ಮಾಡಿದಾಗ ಅದು ದುಪ್ಪಟ್ಟಾಗಿ ಇನ್ನೂ 100ರಷ್ಟು ನಮಗೆ ಹಿಂತಿರುಗಿ ವಾಪಸ್ ಬರುತ್ತೆ. ಪ್ರಕೃತಿಯಲ್ಲಿ ಭಾನುವಾರಕ್ಕೆ ತುಂಬ ವಿಶೇಷತೆ ಇದೆ. ಖಾಲಿ ಭಾನುವಾರಕ್ಕೆ ತಂತ್ರ ಪರಿಹಾರಗಳನ್ನು ಮಾಡಿಕೊಳ್ಳುವ ಸಮಯಗಳಲ್ಲಿ ಭಾನುವಾರವನ್ನು ಆಯ್ಕೆ ಮಾಡ್ಕೊಳ್ತೀವಿ. ಅಂತಹ ಭಾನುವಾರದ ದಿನ ನಮಗೆ ಅಮಾವಾಸ್ಯೆ ಬಂದಿದೆ, ಪುಷ್ಯ ಅಮಾವಾಸ್ಯೆ ಅಂತ ಹೇಳ್ತೀವಿ. ಈ ಅಮಾವಾಸ್ಯೆ ಮುಗಿದ ಮೇಲೆ ನಮಗೆ ಬರುವಂಥದ್ದು ಮಾಘ ಮಾಸ ಅನ್ನುವಂಥದ್ದು. ತಪ್ಪದೆ ಸ್ನಾನ ಮಾಡುವ ನೀರಿಗೆ ಸ್ವಲ್ಪ ಗಂಗಾಜಲ ಹಾಗೂ ನೀವು ಬೇವಿನ ಎಲೆಗಳನ್ನು ಸ್ವಲ್ಪ ಹಾಕ್ಕೊಳ್ಳಿ. ಸಿಗಲಿಲ್ಲ ಅಂತ ಹೇಳಿದ್ರೆ ಅರಿಶಿಣವನ್ನು ಹಾಕಿ, ಇಲ್ಲಾಂದರೆ ನೀವು ಗಂಗಾ ಜಲವನ್ನು ಹಾಕ್ಕೊಳ್ಬಹುದು. ಇದರಲ್ಲಿ ಯಾವುದು ನಿಮಗೆ ಒಂದಾದರೂ ಕೂಡ ಸಿಕ್ಕಿದ್ರೆ ಅದನ್ನು ಸ್ನಾನ ಮಾಡುವ ನೀರಿಗೆ ಹಾಕಿ ಸ್ನಾನ ಮಾಡೋದ್ರಿಂದ ನಾವೆಲ್ಲರೂ ಕೂಡ ನದಿ ಹತ್ರ ಹೋಗಿ ಸ್ನಾನ ಮಾಡ್ಕೊಂಡು ಬರೋದಕ್ಕಾಗೋದಿಲ್ಲ. ನದಿ ಸ್ನಾನ ಮಾಡಿದ ಪುಣ್ಯ ಫಲ ಅನ್ನೋದು ತಪ್ಪದೇ ಸಿಗುತ್ತೆ. ಅದಕ್ಕೋಸ್ಕರ ಈ ರೀತಿ ನೀವು ಮಾಡ್ಕೊಳ್ಳಿ. ಇನ್ನು ಮುಖ್ಯವಾಗಿ ಈ ದಿನ ನಾವು ತಪ್ಪದೆ ಈ ಒಂದು ತುಂಬ ಚೆನ್ನಾಗಿರುವಂಥದ್ದು, ಏಕೆಂದರೆ ಶ್ರೀ ಮಹಾವಿಷ್ಣು ಯಾವ ಮರದಲ್ಲಿ ನೆಲೆಸಿರ್ತಾರೆ, ತ್ರಿಮೂರ್ತಿಗಳು ನೆಲೆಸಿರುವಂಥ ಮರ ನಮಗೆ ಅರಳಿ ಮರ ಆಗಿರುತ್ತೆ. ಅರಳಿ ಮರದ ಹತ್ರ ಇದನ್ನು ಹೋಗಿ ನಾವು ಸ್ವಲ್ಪ ಹಾಕಿ ಬರೋದ್ರಿಂದ ಹಸಿ ಹಾಲನ್ನು ಸ್ವಲ್ಪ ತಗೊಳ್ಳಿ ಸ್ನೇಹಿತರೆ, ಚೆನ್ನಾಗಿರುತ್ತೆ. ಹಸುವಿನ ಹಾಲನ್ನು ತಗೊಳ್ಳಿ. ಅದಕ್ಕೆ ಸ್ವಲ್ಪನೇ ಧನಿಯಾ ಕಾಳನ್ನು ಪುಡಿ ಮಾಡಿದ್ದೇ ಹಾಕಬೇಕು. ಮತ್ತು ಇದಕ್ಕೆ ನಾವು ಸ್ವಲ್ಪ ಅರಿಶಿಣವನ್ನು ಹಾಕಬೇಕು. ಹಾಗೆ ಮುಖ್ಯವಾಗಿ ಇದಕ್ಕೆ ನಾವು ಕಾಳು ಮೆಣಸನ್ನು ಸ್ವಲ್ಪ ಹಾಕಿ ಪುಡಿ ಮಾಡಿ ಹಾಕಿಬಿಟ್ಟು ಇದನ್ನು ನೀವು ಅರಳಿ ಮರದ ಹತ್ರ ಹೋಗಿ ನಿಂತ್ಕೊಂಡು ಪ್ರಾರ್ಥನೆ ಮಾಡ್ಕೊಳ್ತಾ ಸಮಸ್ಯೆಗಳನ್ನು ಬಗೆಹರಿಸು ಅಂತಂದ್ಬಿಟ್ಟು ಕೇಳಿಕೊಂಡು ಹಾಕ್ಬಿಟ್ಟು ಬನ್ನಿ. ಅಮಾವಾಸ್ಯೆ ದಿನಗಳನ್ನು ತುಂಬ ಜನ ಕಾದುಕೊಂಡಿರ್ತಾರೆ. ಅಂದರೆ ಮನೆಗೆ ನಾವು ಅಂಗಡಿಗಳು ಇರುವಂಥ ಒಂದು ಪ್ಲೇಸ್ ಇರುತ್ತೆ, ಆ ಜಾಗದಲ್ಲಿ ದೃಷ್ಟಿ ದೋಷಗಳು ಯಾವುದೇ ರೀತಿಯಲ್ಲಿ ಆಗಬಾರ್ದು. ಅದು ತುಂಬಾ ಎಫೆಕ್ಟ್ ಕೊಡುವಂಥದ್ದು. ನಾವು ಎಷ್ಟೇ ಚೆನ್ನಾಗಿ ಅಂಗಡಿ ನಡೀತಾ ಇದೆ, ಮನೆಯಲ್ಲಿ ತುಂಬ ಖುಷಿಯಾಗಿದ್ದೀವಿ ಅಂತ ಹೇಳಿದ್ರು, ನರದೃಷ್ಟಿ ಬಿದ್ದಾಗ ಅದೆಲ್ಲವೂ ಹೋಗ್ಬಿಡುತ್ತೆ, ಅಭಿವೃದ್ಧಿ ಕುಂಠಿತವಾಗುತ್ತೆ. ಅದಕ್ಕೆ ಈ ರೀತಿಯ ದಿನಗಳಲ್ಲಿ ಬೂದು ಕುಂಬಳಕಾಯಿಯನ್ನು ತಗೊಂಡು ಬಂದು ನಾವು ಸ್ವಸ್ತಿಕನ್ನು ಬರೆದು ಕ್ಲೀನಾಗಿ ಅದನ್ನು ನಮ್ಮ ಮನೆಯ ಹತ್ತಿರ ಮುಂದೆ ಕಟ್ಟಬೇಕಾಗುತ್ತೆ. ಈ ಥರ ಕಟ್ಟಿದಾಗ ಯಾರು ಎಷ್ಟೇ ದೃಷ್ಟಿ ಮಾಡಿದ್ರೂ ಅದನ್ನು ಹೇಳ್ಕೊಂಡು ನಮ್ಮ ಮನೆ ಮೇಲೆ ಯಾವುದೇ ರೀತಿಯ ನಕಾರಾತ್ಮಕ ಶಕ್ತಿಗಳ ಪ್ರವೇಶ ಆಗದೇ ಇರುವ ರೀತಿ ಕಾಪಾಡುತ್ತೆ, ಪ್ರೊಟೆಕ್ಟ್ ಮಾಡುತ್ತೆ. ಇನ್ನು ಮುಖ್ಯವಾಗಿ ಈ ದಿನ ನೀವು ಸಕ್ಕರೆಯನ್ನು ದಾನ ಮಾಡಿ ಹಾಗೂ ಎಳ್ಳೆಣ್ಣೆಯನ್ನು ದಾನ ಮಾಡಬಹುದು. ಮುಖ್ಯವಾಗಿ ಅಕ್ಕಿಯನ್ನು ಕೂಡ, ಅಂದರೆ ಇದನ್ನೆಲ್ಲವೂ ಎಷ್ಟೆಷ್ಟು ಮಾಡಬೇಕು ಅನ್ನೋದು ನಿಮಗೊಂದು ಡೌಟ್ ಬರುತ್ತೆ. ನಿಮ್ಮ ಶಕ್ತಿಯ ಅನುಸಾರ ಸ್ನೇಹಿತರೆ ನೀವು ಎಷ್ಟಾದರೂ ಯಾರಿಗಾದರೂ ನಿರ್ಗತಿಕರಿಗೆ ಈ ಅಮಾವಾಸ್ಯೆ ದಿನಗಳಲ್ಲಿ ಕೊಟ್ಟಾಗ ನಮ್ಮ ಪಿತೃದೇವತೆಗಳಿರ್ತಾರಲ್ವ, ಅವರ ಆಶೀರ್ವಾದ ತಪ್ಪದೇ ನಮಗೆ ಸಿಗುತ್ತೆ. ಇಷ್ಟನ್ನು ಕೊಡಬೇಕಂತ ಇಲ್ಲ. ಇನ್ನೂ ಮುಖ್ಯವಾಗಿ ಹೇಳ್ಬೇಕಂದ್ರೆ ಈಗ ತುಂಬಾ ಚಳಿಗಾಲ ಇರೋದ್ರಿಂದ ಯಾರಿಗಾದರೂ ನೀವು ಕಂಬಳಿಯನ್ನು, ಸ್ವೆಟರನ್ನು, ಶಾಲ್ವಾ ಈ ರೀತಿ ದಾನ ಮಾಡಬಹುದು. ಚಪ್ಪಲಿ ದಾನ ಮಾಡಬಹುದು. ತುಂಬಾ ಚೆನ್ನಾಗಿರುತ್ತೆ. ಇದರಲ್ಲಿ ಯಾವುದು ನಿಮಗೆ ಸೂಕ್ತವಾಗಿರುತ್ತೋ ಅದನ್ನು ನೋಡಿಕೊಂಡು ಒಂದಾದರೂ ಈ ದಿನ ನೀವು ದಾನ ಮಾಡಿ. ತುಂಬಾ ಚೆನ್ನಾಗಿರುತ್ತೆ. ಇನ್ನು ಮುಖ್ಯವಾಗಿ ನಾವು ಮನೆಯಲ್ಲಿ ಯಾವುದೇ ರೀತಿಯಾದಂಥ ಪರಿಹಾರ ಪೂಜೆಗಳನ್ನು ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಅಂತ ಹೇಳಿದ್ರೆ, ನೀವು ಸ್ನಾನ ಮಾಡಿದ್ದಾದರೂ ಪರವಾಗಿಲ್ಲ, ಕೈ ಕಾಲು ಮುಖ ತೊಳ್ಕೊಂಡಿದ್ದಾದರೂ ಪರವಾಗಿಲ್ಲ, ಒಂದು ಖಾಲಿ ಪೇಪರನ್ನು ತಗೊಂಡು
ಅರಿಶಿಣವನ್ನು ಪೇಸ್ಟ್ ಮಾಡಿದ್ದೆ ನಿಮ್ಮ ಸಮಸ್ಯೆ ಏನಿರುತ್ತೆ ನೋಡಿ ಅದನ್ನು ಮುಖ್ಯವಾಗಿರುವಂಥದ್ದನ್ನು ಒಂದು ಬರೆದುಬಿಟ್ಟು ಅದನ್ನು ನೋಡ್ಕೊಳ್ತಾ ನೀವು ಕಣ್ಣರೆಪ್ಪೆಯನ್ನು ಆಡಿಸ್ಬಾರ್ದು. ತುಂಬ ಹೊತ್ತು ನೋಡಿಕೊಂಡು ತುಂಬ ಹೊತ್ತು ಅಂದರೆ ನಿಮ್ಮ ಕೈಯಲ್ಲಿ ಎಷ್ಟೊತ್ತು ಸಾಧ್ಯ ಆಗುತ್ತೋ ಅಷ್ಟೊತ್ತು ಹೇಳ್ಕೊಂಡು ತದನಂತರ ಅದನ್ನು ನೀವು ನಿಮ್ಮ ಮನೆಯ ದೇವರ ಫೋಟೋ ಹಿಂದೆ ಇಟ್ಬಿಡಿ ಸಾಕು. ಅಷ್ಟೇ ಒಳ್ಳೆ ರಿಸಲ್ಟನ್ನು ಕೊಡುತ್ತೆ. ಮತ್ತು ನೀವು ಅದನ್ನು ಒಂದು 3 ದಿನ ಆದಮೇಲೆ ತೆಗೆದು ಎಲ್ಲಾದರೂ ಹೊರಗಡೆ ಹಾಕಿಬಿಡಿ. ಇಷ್ಟು ಒಳ್ಳೆ ರಿಸಲ್ಟ್ ಬರುತ್ತೆ ಅಂದರೆ ಇನ್ನು ಮುಖ್ಯವಾಗಿ ಹೆಣ್ಮಕ್ಳಾಗಿರಬಹುದು, ಗಂಡು ಮಕ್ಕಳಾಗಿರಬಹುದು, ಚಿಕ್ಕ ಮಕ್ಕಳಿಗಾಗಿರಬಹುದು ಒಂದು ಕಪ್ಪು ದಾರವನ್ನು ಕಟ್ಟಬೇಕು ಅಂತ ನಾವು ಕಾದ್ಕೊಂಡಿರ್ತೀವಿ, ಯಾವ ದಿನ ಕಟ್ಟಿದ್ರೆ ಚೆನ್ನಾಗಿರುತ್ತೆ ಅಂತ. ಈ ಅಮಾವಾಸ್ಯೆ ದಿನಗಳಲ್ಲಿ ಹಳೆಯದ್ದು ನಿಮ್ಮ ಕಾಲಲ್ಲಿ ಕೈಯಲ್ಲಿ ಇದ್ದರೆ ಅದನ್ನು ತೆಗೆದುಬಿಟ್ಟು, ಅದು ಜಾಸ್ತಿ ದಿನ ಇರೋದಿಲ್ಲ, 3 ತಿಂಗಳಿಗೂ ಒಂದು ಸಾರಿ ನಾವು ಬದಲಾಯಿಸ್ಕೊಳ್ತಾ ಇರಬೇಕು. ಅದರ ಪವರು ನಮಗೆ ಚೆನ್ನಾಗಿರಬೇಕು ಅಂತ ಹೇಳಿದ್ರೆ ಅದನ್ನು ನೀವು ಹೆಣ್ಮಕ್ಳಾದರೆ ಎಡಗಾಲಿಗೆ ಎಡಗೈಗೆ ಕಟ್ಕೊಳ್ಬೇಕು, ಗಂಡು ಮಕ್ಕಳಾದರೆ ಬಲಗಾಲು ಬಲಗೈಗೆ ಕಟ್ಕೊಳ್ಬೇಕು. ಇದನ್ನು ನೆನಪಲ್ಲಿಟ್ಕೊಳ್ಳಿ. ಈ ಥರ ಕಟ್ಟಿಬಿಟ್ಟು ಈಗ ಮಂತ್ರ ಡಿಸ್ಪ್ಲೇ ಆಗಿದೆ ನೋಡಿ, ಅದನ್ನು ಹೇಳ್ಕೊಳ್ಳಿ. ಆ ಮಂತ್ರವನ್ನು ನೀವು ಎಷ್ಟು ಸಾರಿ ಸಾಧ್ಯ ಆಗುತ್ತೋ ಅಷ್ಟು ಸಾರಿ ಹೇಳ್ಕೊಂಡ್ರೆ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ಸ್ನೇಹಿತರೆ. ಇನ್ನು ಮುಖ್ಯವಾಗಿ ನಾವು ಅಮಾವಾಸ್ಯೆ ದಿನ ಯಾವ ಮರವನ್ನು ಮುಟ್ಟಬೇಕು ಅನ್ನೋದು ನಿಮಗೆ ಒಂದು ಇದಿರುತ್ತೆ. ಬೇವಿನ ಮರ, ಇನ್ನೇನೂ ಇಲ್ಲ ಸ್ನೇಹಿತರೆ. ಬೇವಿನ ಮರ ಅನ್ನುವಂಥದ್ದು ಈ ದಿನ ಬೇವಿನ ಮರವನ್ನು ಮುಟ್ಕೊಂಡು ನಾವು 11 ಸಾರಿ ಮುಟ್ಟಬೇಕು. ಅದರ ಹತ್ರ ನಿಂತ್ಕೊಂಡು ನಾವು ನಮ್ಮ ಸಮಸ್ಯೆಗಳನ್ನು ಕಣ್ಣು ಮುಚ್ಕೊಂಡು ಪ್ರಾರ್ಥನೆ ಮಾಡಿಕೊಂಡು ಹೇಳ್ಕೊಳ್ತಾ ಆ ಜಾಗದಲ್ಲಿ ನೋಡಿ ಕಾಳು ಮೆಣಸನ್ನು ನೀವು ಬಿಸಾಕಿಬಿಟ್ಟು ಬರಬೇಕು ಸ್ನೇಹಿತರೆ. ಒಂದು ಕಾಗದದಲ್ಲಿ ತಗೊಳ್ಳಿ, 11 ಕಾಳು ಮೆಣಸನ್ನು ತಗೊಂಡು ಎಷ್ಟೊಂದು ಸಮಸ್ಯೆಗಳಿರುತ್ತೆ ನೋಡಿ, ಕಷ್ಟದ ಪರಿಸ್ಥಿತಿ ಇದ್ದರೂ ಕೂಡ ಈ ದಿನ ಇದನ್ನು ಮಾಡ್ಕೊಳ್ಳಿ. ತುಂಬ ಉತ್ತಮವಾಗಿರುತ್ತೆ, ತುಂಬ ಸಂತೋಷವಾಗಿರುತ್ತೆ ನಮಗೆ. ಈ ಕಾಳುಮೆಣಸು ಅನ್ನುವಂಥದ್ದು ಶ್ರೀ ಮಹಾಲಕ್ಷ್ಮಿಗೆ ತುಂಬ ಇಷ್ಟವಾಗಿರುವಂಥದ್ದು. ದುರ್ಗಾದೇವಿ ಈ ಬೇವಿನ ಮರದಲ್ಲಿ ನೆಲೆಸಿರುವಂಥದ್ದು. ನಮಗೆ ಅಮೃತ ಬಿಂದುಗಳು ಬಿದ್ದಿರುವಂಥ ಜಾಗದಲ್ಲಿ ಈ ರೀತಿ ಬೇವಿನ ಮರಗಳು ಬೆಳೆಯೋದು ಸ್ನೇಹಿತರೆ. ಆ ಗಾಳಿ ಹಾಗೂ ನಮ್ಮ ಸಮಸ್ಯೆಗಳನ್ನು ಹೇಳ್ಕೊಂಡಾಗ ಅದಕ್ಕೆ ಉತ್ತರ ಕೊಡುವಂಥದ್ದು. ಅದಕ್ಕೋಸ್ಕರ ಈ ದಿನ ನೀವು ಏನು ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರು ಬೇವಿನ ಮರದ ಹತ್ರ ಹೋಗಿ ಈ ರೀತಿ 11 ಕಾಳು ಮೆಣಸನ್ನು ಕಾಗದದಲ್ಲಿ ಹಾಕ್ಕೊಂಡೋಗಿ ನಿಮ್ಮ ಸಮಸ್ಯೆಗಳನ್ನು ಒಂದೊಂದೇ ಕ್ಲೀನಾಗಿ ಹೇಳಿಕೊಂಡು 11 ಸಾರಿ ಮುಟ್ಟಿ ತದನಂತರ ಅದನ್ನು ಹಾಕಿಬಿಟ್ಟು ನೀವು ಹಿಂತಿರುಗಿ ನೋಡಬಾರ್ದು. ನೆನಪಲ್ಲಿಟ್ಕೊಳ್ಳಿ. ಅದಕ್ಕೋಸ್ಕರನೇ ಫಸ್ಟೇ ನೀವು ಮರವನ್ನು ಮುಟ್ಟಿ 11 ಸಾರಿ ಸಮಸ್ಯೆಗಳನ್ನು ಹೇಳ್ಕೊಳ್ಳಿ ಕಣ್ಣು ಮುಚ್ಕೊಂಡು. ತದನಂತರ ನೀವು ಆ ಬುಡದ ಹತ್ರ ಹಾಕಿಬಿಟ್ಟಿದ್ದೆ ತಿರುಗಿ ನೋಡದೆ ವಾಪಸ್ಸು ನಿಮ್ಮ ಪಾಡಿಗೆ ನೀವು ಬಂದುಬಿಡಿ. ಅಮಾವಾಸ್ಯೆ ದಿನ ನಾವು ಆಲದ ಮರದ ಹತ್ರ ಹೋಗ್ಬಾರ್ದು. ಇದನ್ನು ನೆನಪಲ್ಲಿಟ್ಕೊಳ್ಳಿ. ಆಲದ ಮರದ ಹತ್ರ ಹೋದಾಗ ಇನ್ನೂ ಈ ಅಮಾವಾಸ್ಯೆ ದಿನಗಳಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಗೊತ್ತೋ ಗೊತ್ತಿಲ್ಲದೆ ಹೋಗ್ಬಿಡ್ತಾರೆ. ಅದನ್ನು ನೀವು ತಪ್ಪಿಸ್ಕೊಳ್ಳಿ ಸಾಕು.